ಸ್ಟಾರ್ಟ್ ಆಗಿದೆಯಾ? ಸ್ಟಾರ್ಟ್ ಆಗಿದೆ ಅಂತ ಆಲ್ರೆಡಿ. ಹೌದಾ? ಸ್ಟಾರ್ಟ್ ಆಗಿದೆ. ಸೊ ಹಂಗ ಕಾಳೆ ಸಖತ್ ಬ್ಯೂಟಿಫುಲ್ ಕಣೋಲಿ. ಕಾಳೆ ಇವರು ನೀನ್ ತುಂಬಾ ನಾಸ್ಟಾಲಜಿ ಕಣೋಲಿ. ಹಳೆ ಶೈಲಿಯ ನೆನಪಲಿ, ಹೊಸ ರಚನೆಯ ಸೊಗಸಲಿ, ಫಿಲ್ಟರ್ ಕಾಫಿಯ ತಂಪು ತಾಗಲಿ, ಕಹಳೆಯಲ್ಲಿ ಹೃದಯವು ಹರ್ಷವಾಗಲಿ. ನಮಸ್ಕಾರ ಕರ್ನಾಟಕ, ಅನ್ಚಾರ್ಟೆಡ್ ಫ್ರೇಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವಿರೋ ಜಾಗದ ಹೆಸರು ಕಹಳೆ. ಇವತ್ ನಾವು ಬಂದಿದ್ದೀವಿ ಬಾರ್ಗೆ. ಮಗ ಸಾಲ ಕುಡಿಯೋಣ. ಯಾವ ಬಾರ್ ಮಗ ಇದು? ಇದು ಕಾಫಿ ಬಾರು. ನೀವು ಬಾರ್ ಅನ್ಕೊಂಡ್ಬಿಟ್ಟು ಆದ್ರ ಎಣ್ಣೆ ಬಾರ್ ಅಲ್ಲ. ಸೊ ದಿನ ಇದ್ದಿದ್ದೆ ರಗಳೆ. ಅದಕ್ಕೆ ಕಾರಣ ಇರ್ಬೋದು ಒಂದು ಮಹಿಳೆ. ಬೀಚ್ ಬರ್ತದೆ, ಸಖತ್ ಮಳೆ. ತೊಳ್ಕೊಳ್ಳಿ ನಿಮ್ ಕೊಳೆ. ಇಲ್ಲಿದೆ ಬರೀ ಹಳೆ ಹಳೆ ಟಿವಿಗಳು. ಸೂಪರ್ ಅಲ್ಲ, ಬರೆಯಲ್ಲ. ಹೌದು. ಓಕೆ ಮಗ, ಬಾ ಸ್ಟಾರ್ಟ್ ಮಾಡೋಣ. ಮಗ ನೆಟ್ವರ್ಕೇ ಬರ್ತಿಲ್ಲ ಮಗ. ನೆಟ್ವರ್ಕ್ ಬರ್ತಿಲ್ಲ ಮಚ್ಚ. ಲ್ಯಾಂಡ್ ಲೈನ್ ಇದೆಯೋ ನೋಡು. ನಂಬರ್ ಹೇಳು. ನಂಬರ್ ಅದು ಸೀಕ್ರೆಟ್. ಇಲ್ಲ ಮೋದಿ ಮಾಡ್ಲಾ? ಬೇಡ, ಮಾಡ್ತೀನಿ. ಹಲೋ. झूठ बोलो, बार बार झूठ बोलो. ಯಾರು ಎತ್ತಿಲ್ಲ ಮಚ್ಚ. ಅವ್ರ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಸೊ ಸೊ ಕುಡಿಯೋ ನೋಡೋಣ ಹೆಂಗಿದೆ ಅಂತ. ಹೌದು ಸರ್. ಏನಾದ್ರು ಇದು ಬಂದು ಜಾಕ್ ಫ್ರೂಟ್ ರಸ ಅಂತೆ. ಇದು ಇಲ್ಲಿಂದ ಬೆಸ್ಟ್ ಸೆಲ್ಲಿಂಗ್ ಅಂತೆ. ಸೊ ಅವರು ನಮ್ಗೆ ಇದನ್ನ ರೆಕಮೆಂಡ್ ಮಾಡಿದ್ರು. ಸೊ ನಾನು ತಗೊಂಡೆ. ಇದು ಸಕಲಾಗಿದೆ. ಜಾಕ್ ಫ್ರೂಟ್ ಫ್ಲೇವರ್ ಇದೆ. ಕೊಕೊನೆಟ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಮೋಸ್ಟ್ಲಿ ಹಾಕಿರ್ಬೇಕು. ಜಾಕ್ ಫ್ರೂಟ್ ಕೋಕೋನಟ್ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿದ್ರಾ? ನೈಸ್. ಸೊ ನೀವು ಒಂದು ಬೈಟ್ ತಗೊಂಡ್ಯಾ? ಚಿಯರ್ಸ್. ಬೈಟಾ ಅಥವಾ ಡ್ರಿಂಕಾ? ಡ್ರಿಂಕ್. ನಾನ್ ಬೈಟ್ ತಗೊಂಡಾಯ್ತು. ಬಾರ್ ಬಂದ್ಮೇಲೆ ನನ್ಗೆ ಅದೇ ತರ ಫೀಲಿಂಗ್ ಬಂದು ಅದಕ್ಕೆ ಆ ತರ ಮಾತಾಡ್ತೀನಿ. ಫ್ಲಾಶ್ ಬ್ಯಾಕ್. ನಾನು ಆ ತರ ಹೋದ್ರೆ ಬೇರೆ ಕಡೆ ಇದೇ ತರ ಮಾಡ್ತೀನಿ. ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ತರ ಅನ್ಸುತ್ತೆ. ಆ ತರ ಮಾಡಿದ್ರೆ ಸ್ಯಾಂಡ್ವಿಚ್ ತರ. ಇದನ್ನ ಕುಡಿದ್ರೆ ಟೈಟ್ ಅಂತೂ ಆಗಲ್ಲ. ತಗೊಂಡಿರೋದು ಇದು ವಿಯಟ್ನಾಮೀಸ್ ಕೋಲ್ಡ್ ಬ್ರೂ ಅಂತ. ಓಕೆ, ಕೋಲ್ಡ್ ಆಗಿದೆ. ನಾನು ಆಕ್ಚುಲಿ ಕಾಫಿ ಕುಡಿಯೋದೇ ಇಲ್ಲ. ಇವತ್ತು ವಿಡಿಯೋ ಮಾಡ್ಬೇಕಂದ್ರೆ ಕಾಫಿ ವಿಡಿಯೋಕ್ ಮಾಡಿದ್ದೀನಿ. ಸೊ ಅದಕ್ಕೆ ಒಂಥರ ಡಿಫ್ರೆಂಟ್ ಕಾಫಿ ಕುಡಿಯೋಣ ಅಂತ ವಿಯಟ್ನಾಮೀಸ್ ಕೋಲ್ಡ್ ಬ್ರೂ. ಕಹಿ ಇದೆ, ಚೆನ್ನಾಗಿದೆ ಅಷ್ಟು ಹೇಳ್ಬೋದು. ಇದು ಜಾಕ್ ಫ್ರೂಟ್ ಚೆನ್ನಾಗಿದೆ, ಬೆಸ್ಟ್ ಸೆಲ್ಲರ್ ಅಂತೆ ಇಲ್ಲಿ. ಇದು ಪಕ್ಕ ದಿನ ಕುಡಿತೀವಿ ಇದು ಮಾಡಿ. ಸ್ವಲ್ಪ ಇಲ್ಲಿ ನೋಡು ವಸ್ತುಗಳಿದೆ. ಇದು ಆಕ್ಚುಲಿ ನಮ್ದು ಇವತ್ತಿನ ಮ್ಯಾಟರ್ ಅಂತ ಹೇಳೋದು. ಇದು ಮ್ಯಾಟರ್ ಅಲ್ಲ, ಇದು ಎಲ್ ಬೇಕಾದ್ರೂ ಸಿಗುತ್ತೆ. ಇದು ನೋಡಿದ್ಯಾ? ನಿಮ್ಮಲ್ಲಿ ಯಾವ ಟಿವಿ ಇತ್ತು? ನಮ್ಗೆ ಮೊದ್ಲೆಲ್ಲ ಟ್ಯೂಬ್ ಟಿವಿ ಬರ್ತಿತ್ತು. ಇದು ನೋಡಿದ್ರೆ ಹಳೆ 1990s. ನಿಮ್ಮಲ್ಲಿ ಯಾವ ಟಿವಿ ಇದೆ? ಇವಾಗ LED ಟಿವಿ ಮಗ. ಇದು ನೋಡು, ಕ್ಯಾಥೋಡ್ ರೇ ಟ್ಯೂಬ್ ಅಂತ ಫುಲ್ ಡ್ರಾಯಿಂಗ್. ಅದೇ ನನ್ಗೆ ನಮ್ಮ ಅಜ್ಜಿ ಕಾಲದೆಲ್ಲ ನೆನಪು ಬರ್ತಿದೆ. ಅಷ್ಟು ಮೆಮೊರೀಸ್ ರೀಬಿಲ್ಡಿಂಗ್. ಇದ್ರಲ್ಲಿ ಎಲ್ಲಾ ಫ್ರೀ ನಿನ್ ಫೋಟೋಸ್ ಇದ್ರೆ ಹೆಂಗಿರುತ್ತೆ? ನೀನು ಇವಾಗ ಮಾತಾಡ್ತಿರ್ತೀನಿ ಬರೋ ಸಲ. ಇದ್ರಲ್ಲಿ ಬ್ಲಾಕ್ ಅಂಡ್ ವೈಟ್ ಬರುತ್ತಲ್ವಾ? ಬ್ಲಾಕ್ ಅಂಡ್ ವೈಟ್. ಇಲ್ಲಿ ನೋಡು, ಇದು ಕಲರ್. ಇದು ಆಕ್ಚುಲಿ ಕಲರ್. ಓಕೆ, ಇದು ನೋಡು. ನಿನ್ ಹಾಡ್ ಕೇಳಿಸ್ಬೇಕಂದ್ರೆ ಯಾರು ಹಾಡ್ ಹಾಕ್ಬೇಕಾ? ನನ್ಗ ಹಳೆ ಕಾಲದ್ದು ಹಳೆ ಕಾಲದ ಸಾಂಗ್ಸ್. ಶಂಕರ್ನಾಗ ಶಂಕರ ಯಾರೊಂದು ಸಾಂಗ್ ನೋಡೋಣ. ಟೂವಿ ಇದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಅದು ಶಂಕರ್ನಾಗ. ಹರೀಶ್ವರ್ ಶಂಕರ್ನಾಗ್ ಫಿಲ್ಮ್ ನಾನು ಹೇಳಿ. ಪರದೇಸಿಯ ಸಾಕು ಮಗ, ಸಾಕು ಜಾಸ್ತಿ ಆಗೋಯ್ತು. ನೆಕ್ಸ್ಟ್ ಲೆವೆಲ್ ಬೇರೆ ಆಯ್ತು. ಸೊ ಗೈಸ್, ತುಂಬಾನೇ ಚೆನ್ನಾಗಿದೆ. ಡಿಫ್ರೆಂಟ್ ಹಣ್ಣು ಕಾಫಿ ಅಂತ ಹೇಳ್ಬೋದು. ಫುಲ್ ಕೋಲ್ಡ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಏನ್ ನೋಡ್ತಿದ್ಯಾ? ಈ ಪಾಡ್ಕಾಸ್ಟ್ ರೂಮು, ಹಳೆ ಕಾಲದ ಪಾಡ್ಕಾಸ್ಟ್ ರೂಮು ನೋಡಿದ್ರೆ ಫುಲ್ ವೈಫ್ ಬರ್ತಿದೆ. ಏನಂದೆ ಇನ್ನೊಂದ್ಸಲ? ಫುಲ್ ವೈಫ್ ಬರ್ತಿದೆ. ಒಂದು ಪಾಡ್ಕಾಸ್ಟ್ ಮಾಡ್ಬೇಕಂತ. ಪಾಡ್ಕಾಸ್ಟ್ ಮಾಡೋಣ. ನಾವ್ ಎಲ್ಲಿದ್ದೀವಿ ಇವಾಗ? ಜಯನಗರ. ಸೊ ಜಯನಗರ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡೋಣ. ಜಯನಗರ ಬಗ್ಗೆ ನೋಡೋಣ.
ಬನ್ನಿ ಬನ್ನಿ ಬನ್ನಿ. ನೋಡ್ಬೋದು ನೀವು ಇಲ್ಲೊಂದು ಐರನ್ ಬಾಕ್ಸ್ ಕಾಣಿಸ್ತೀವಿ. ಪಾಡ್ಕಾಸ್ಟ್ ಮಾಡೋಣ ಅಂತ ಹೇಳ್ತಾನೆ, ಬಸ್ ಪಾಡ್ಕಾಸ್ಟ್ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಓಕೆ ಹೇಳಿ ಹೇಳಿ. ಪಾಡ್ಕಾಸ್ಟ್. ನಮಸ್ಕಾರ ವೀಕ್ಷಕರೇ, ಅಂಚಾಲರ್ ಫೇಮ್ ನ ಮೊದಲನೇ ಪ್ರಪ್ರಥಮ ಪಾಡ್ಕಾಸ್ಟ್ಗೆ ಸ್ವಾಗತ. ಪಾಡ್ಕಾಸ್ಟ್ ನ ಹಳೆ ಕಾಲದ ಪಾಡ್ಕಾಸ್ಟ್ ಮೇಲೆ ಮಾಡ್ತೀವಿ. ಇವತ್ತು ನಾವು ಬಂದ್ವಿ ಜಯನಗರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಅಂದ್ರೆ ಕೇಳಿ, ನಾನು ಹೇಳ್ತೀನಿ. ಜಯನಗರ್ ಹೆಸರು ಜಯ, ನಮ್ಮ ಜಯ ಚಾಮರಾಜ ಒಡೆಯರ್ ಇದ್ರಲ್ಲ, ಅವ್ರ ಹೆಸರು ಮೂಲಕನೇ ಈ ಜಯನಗರ್ ಬಂದಿದ್ದು, ವಿಜಯದ ರಾಜ್ಯ ಅಂತ. ಎಸ್, ಸೊ ಅದಷ್ಟೇ. ಅವರ ಜಾಗ ತುಂಬಾ ದೊಡ್ಡದಾಗಿದೆ ಬೆಂಗಳೂರಲ್ಲಿ. ಅದಕ್ಕೆ ಬೆಂಗಳೂರಲ್ಲಿ ಇವಾಗ ಸ್ಪೆಷಲ್ ಆಗಿ ಬ್ಲಾಕ್ ವೈಸ್ ಆಗಿ ಜಯನಗರ ಡಿವೈಡ್ ಆಗಿದೆ. ಅವ್ರ ಸ್ಥಾನ ತುಂಬಾ ದೊಡ್ಡದಾಗಿತ್ತು, ಪ್ಲೇಸ್ ತುಂಬಾ ದೊಡ್ಡದಾಗಿದೆ, ಅದಕ್ಕೆ ಬ್ಲಾಕ್ ವೈಸ್ ಡಿವೈಡ್ ಮಾಡೋದಾಗಿದೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ಈ ಪಾಡ್ಕಾಸ್ಟ್ ರೂಮ್ ಅಲ್ಲಿ ತುಂಬಾ ಹಳೆ ಇಕ್ವಿಪ್ಮೆಂಟ್ಸ್, ಗ್ಯಾಡ್ಜೆಟ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇದೆ. ಬನ್ನಿ ಚೆಕ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಇದು ನೋಡು, ಹಳೆ ಕಾಲದ ಎಷ್ಟು ವೇಟ್ ಇದೆ ಅಂದ್ರೆ ಇದು. ಇವಾಗ ನೀವು ಈ ತರ ಕಬ್ಬಿಣದ ಐರನ್ ಬಾಕ್ಸ್ ಎಲ್ಲೂ ನೋಡಿರಲ್ಲ. ಈ ತರದ್ ನೋಡಿರ್ತೀರ ಆಕ್ಚುಲಿ. ಇವಾಗಲೂ ಐರನ್ ಏನದು ಡೋಬಿ ಅಂಗಡಿಲಿ, ಐರನ್ ಅಂಗಡಿಲಿ ಮಾಡ್ತಿರ್ತಾರೆ. ಬಟ್ ಇದು ತುಂಬಾ ಹಳೇದು. ಇದ್ರಲ್ಲಿ ಫುಲ್ ಹೀಟ್ ಜನರೇಟ್ ಆಗಿ ಇದ್ರಲ್ಲಿ ಐರನ್ ಮಾಡ್ತಿದ್ ಮಜಾನೇ ಬೇರೆ. ಯೂಸ್ ಮಾಡ್ಬೋದು. ಇವಾಗೆಲ್ಲ ಬೈಸೆಪ್ ಎಕ್ಸರ್ಸೈಸ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿ ಶೋಗೆ ಇಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು, ಏನೋ ಬಂದಿದೆ ನೋಡು, FM ಕ್ಯಾಸೆಟ್ ರೆಕಾರ್ಡರ್. ರೆಕಾರ್ಡ್ ಮಾಡಕ್ ಯೂಸ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಏನ್ ಗೊತ್ತಾ, ಇದು ಕ್ಯಾಸೆಟ್ ಇದ್ರೆ ನೀವು ಹಳೆ ರಾಜ್ಕುಮಾರ್ ಸಾಂಗ್ಸ್ ಅವೆಲ್ಲ ಕೇಳ್ಬೋದಿತ್ತು. ಆದ್ರೆ ಕ್ಯಾಸೆಟ್ ಇಲ್ಲ ಅಂದ್ರೆ ಇದ್ರಲ್ಲಿ FM ರೇಡಿಯೋ ಎಲ್ಲ ಬರ್ತಿತ್ತು ಮುಂಚೆ. ಫುಲ್ ಮಹಾಭಾರತ ಕತೆ, ರಾಮಾಯಣ ಕತೆ ಎಲ್ಲ ಬರ್ತಿತ್ತು ಇದ್ರಲ್ಲಿ. ಅದಕ್ಕೆ ಹೇಳೋದು ಇದು ತುಂಬಾ ಹಳೇದು, ಓಲ್ಡ್ ಇಸ್ ಗೋಲ್ಡ್ ಅಂತ. ಬನ್ನಿ ಒಳಗಡೆ. ಇನ್ನ ಬ್ರೋ ಸ್ಮೈಲ್. ಇಲ್ಲಿ ನೋಡಿ, ಕ್ಯಾಮ್ರಾ ತೆಗಿತೇನೆ. ಹಾಯ್, ಹಳೆ ಕ್ಯಾಮ್ರಾ. ಇವರು ಇಲ್ಲಿ ನೋಡಿ, ಒಂದು ಕಾಫಿ ಆಯ್ತಾ ಅಂತ ಒಂದು ಬೋರ್ಡ್ ಇದೆ. ನೋಡಿ, ಒಂದು ಕಾಫಿ ಆಯ್ತಾ ಅಂತ ಒಂದು ಬೋರ್ಡ್ ಇದೆ ಮಧ್ಯದಲ್ಲಿ. ಫುಲ್ ವೈಬಿಗೆ, ಓಲ್ಡ್ ಬೆಂಗಳೂರು ವೈಬಿಗೆ ಇಟ್ಟಿರೋದು ಸಗಲಾಗಿದೆ. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಫುಲ್ ಟೇಪ್ ರೆಕಾರ್ಡರು ಹಳೇದು, ಫುಲ್ ಬಟನ್ಸ್ ಇವೆಲ್ಲ ಪ್ರೆಸ್ ಮಾಡ್ತಿದ್ರೆ ಆ ಓಲ್ಡ್ ಬ್ಯಾಂಗ್ಳೂರ್ ವೈಬ್ಸ್ ಎಲ್ಲ ಸಕ್ಕಲ ಫೀಲ್ ಆಗ್ತಿದೆ. ಈ ವಾಲ್ಯೂಮ್ ಬಟನು, ಈ ಇಟ್ಕೊಳ್ಳೋ ಸ್ಟ್ರೆಚ್ಚರು. ಆಮೇಲೆ ಇಲ್ಲಿ ನೋಡಿ, ಈ ರೇಡಿಯೋ ನೋಡಿ, ಫುಲ್ ಸಿಗ್ನಲ್ ವೇವ್ ಸ್ಯಾಂಡ್ ಮಾಡಿರೋಲ್ಲ, ಇದು ಇದೆ, ಕಂಟಿನ್ಯೂ ಇದೆ, ಸಗಲಾಗಿದೆ ಒಟ್ಟಿನಲ್ಲಿ. ಹೊಸ ಇಲ್ಲಿ ನೋಡು, ಇನ್ನೊಂದು ಫೋನ್ ಇದೆ ಇಲ್ಲಿ. ಅದು ಇದು ಕ್ರಾಸ್ ಕನೆಕ್ಷನ್ ಗೊತ್ತಾ, ಇಲ್ಲಿ ಮಾತಾಡ್ತಾರೆ ಅಲ್ಲಿ ಮಾತಾಡ್ ಕೇಳಿಸೋದು. ನೈಸ್. ಬೇಕಾದ್ರೆ ಟ್ರೈ ಮಾಡೋಣ. ಇದು ರಾಜ್ಕುಮಾರ್ ಫೋನ್ ಅಲ್ಲ ಇದು? ಚೆನ್ನಾಗಿದೆ. ಇವ್ರು ಯಾರಂತ ಗೊತ್ತಾ? ಇವ್ರು ಯಾರು ಅಂತ ಗೊತ್ತಿಲ್ಲ, ನಂದು ಹೆಸರು ಹಾಕಿಲ್ಲ ಇಲ್ಲಿ ಎಲ್ಲೂ. ರೇಡಿಯೋ ಅಂತ ಅನ್ಸುತ್ತೆ. ಎಷ್ಟೊಂದು ಕ್ಯಾಮ್ರಾಗಳೆಲ್ಲ ಇದೆ, ಇಲ್ಲಿ ನೋಡ್ಬೋದು. ಹಳೆ ಕ್ಯಾಮ್ರಾ ಇದೆ. ನೋಡ್ಬೋದು, ಇದು ಕ್ಯಾಸೆಟ್ ಇದು. ಅಲ್ಲಿ ಕೆಳಗಡೆ ರೇಡಿಯೋ ತೋರಿಸಿದ್ರೆ ಅದಕ್ಕೆ ಹಾಕೋ ಕ್ಯಾಸೆಟ್ ಇದು. ಇದರಲ್ಲಿ ಸೋನಿ ಕಂಪ್ನಿ ಕ್ಯಾಸೆಟ್ ಇದು, ತುಂಬಾ ಹಳೆ ಸೋನಿ ಇದು. ಮೋಸ್ಟ್ಲಿ ಇದರಲ್ಲಿ ಹಿಂಗೆ ಹಳೆ ಸಾಂಗ್ಸ್, ಫಿಲ್ಮ್ ಸಾಂಗ್ಸ್, ದೇವನಾಮ, ಮಹಾಭಾರತ ಏನಾದ್ರು ಇರ್ಬೋದು ಇದರಲ್ಲಿ. ಸೊ ನಮ್ಗೆ ಏನಿದೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. 8 ಜನರೇಷನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಇವ್ರು ಹೇಳ್ತಿದಾರೆ ಇಲ್ಲದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ. ಸೊ ಮೇಡಮ್, ಕಾಳೆ ಹೇಗ್ ಅನಿಸ್ತಿದೆ ನಿಮ್ಗೆ? ಕಾಳೆ ಹೇಗ್ ಅನಿಸ್ತಿದೆ? ನಾಸ್ಟಾಲ್ಜಿಕ್, ನೈಸ್. ಶೂಟ್ ಮಾಡ್ತೀರಾ? ಇಲ್ಲಿ ನೋಡುವುದು ಹಳೆ ಕಾಲದ ಬಂದಿದೆ, ಸಗಲಾಗಿದೆ. ಫುಲ್ ಗೋಡೆ ಮೇಲೆ ಹಾಕ್ತಿದ್ದಾರೆ, ವೈಟ್ ಬ್ಯಾಕ್ ಗ್ರೌಂಡ್ ಸಕ್ಕಲಾಗಿ ಕಾಣಿಸ್ತಿದೆ. ಸೊ ಇಲ್ಲೆಲ್ಲ ನೋಡ್ಬೋದು, ಫುಲ್ ಫ್ಯಾಮಿಲಿ ಕುತ್ಕೊಂಡಿದ್ದಾರೆ, ಫುಲ್ ವೈಟ್ ಮಾಡ್ತಾ ಇದಾರೆ, ಓಲ್ಡ್ ಬ್ಯಾಂಗ್ಳೂರ್ ಸ್ಟೈಲ್ ಇರೋ ಕಾಳೆ ಒಳಗಡೆ. ಓಕೆ, ಈ ಆಂಟಿ ಅಂತೂ ಸಕ್ಕತ್ ವೈಟ್ ಮಾಡ್ತಾರೆ. ಪೇಂಟಿಂಗ್ ಯಾರಂತ ನಮ್ಗೆ ಗೊತ್ತಿರಲಿಲ್ಲ ಅಲ್ವಾ? ಇವ್ರು ಹೇಳಿದಾರೆ ಇದು ರಾಜಾ ರವಿ ವರ್ಮ ಅವ್ರ ಪೇಂಟಿಂಗ್ ಅಂತ. ಅವ್ರು ಸಖತ್ ಫೇಮಸ್ ಆರ್ಟಿಸ್ಟ್ ಅಂತ. ರಾಜಾ ರವಿ ವರ್ಮ ಚೆನ್ನಾಗಿ ಮಾಡಿದಾರಲ್ಲ. ಇಲ್ಲಿರೋದು ಎಲ್ಲ ತುಂಬಾ ಸಾಕಾಗಿದೆ. ಸೊ ನಾವು ಆನೆ ಚಿಹ್ನೆ ಇದೆ, ಇದು ಏನಿರ್ಬೋದು ಅಂತ ನೋಡ್ತಾ. ಓ ಇಲ್ಲಿ ನೋಡಿ ಗೈಸ್, ಇದೊಂದು ಪೆಟ್ಟಿಗೆ. ಇದೊಂದು ನಿಮಿಷ ಇಟ್ಕೊ. ಸೊ ಗೈಸ್ ನೋಡಿ, ಇಲ್ಲೊಂದು ಪೆಟ್ಟಿಗೆ ಇದೆ, ಇದ್ರ ಮೇಲೆ ಆನೆ ಚಿಹ್ನೆ ಇದೆ. ಇದನ್ನ ತೆಗೆದು ನೋಡಿದ್ರೆ ಖಾಲಿ ಬಾಕ್ಸ್. ಆಕ್ಚುಲಿ ಓಲ್ಡ್ ಬ್ಯಾಂಗ್ಳೂರ್ ವೈಬ್ ತುಂಬಾನೇ ಚೆನ್ನಾಗಿದೆ. ಪಾಡ್ಕಾಸ್ಟ್ ಇಲ್ಲಿ ಮುಗಿಸೋಣ. ಸೊ ಗೈಸ್ ನೋಡ್ಬೋದು, ಕ್ಯಾಪ್ಸಿಕಮ್ ಸ್ಪೈಸಿ ಬಂದಿದ್ದು ನೋಡಕ್ ತುಂಬಾ ಟೆಂಪ್ಟಿಯಾಗಿ ಕಾಣಿಸ್ತಿದೆ. ಟೇಸ್ಟ್ ಮಾಡೋಣ ಹೇಗಿದೆ.
ವಾವ್, ಕ್ಯಾಪ್ಸಿಕಮ್ ಫುಲ್ ಜ್ಯೂಸಿ ಅನ್ಕೊಳ್ಳಿ, ಸಕ್ಕತ್ ಪೈಚೆ ಆಗಿದೆ, ಬಿಸಿ ಬಿಸಿ ಇದೆ ಕ್ಯಾಪ್ಸಿಕಮ್. ರೋಹಿತ್ ತುಂಬಾ ಫೇವರೇಟ್ ಇದು ಕ್ಯಾಪ್ಸಿಕಮ್, ಸೊ ಅವ್ರಿಗೆ ಸ್ವಲ್ಪ ಉಡಿಸ್ಬೇಕು. ಇನ್ನು ಏನೇನು ಐಟಮ್ ಇದೆ, ಪಫ್ಸು, ಬಿಸ್ಕೆಟ್ ಎಲ್ಲ ಇದೆ. ಕಾರಲ್ಲಿ ಬರೀ ಕಾಫಿ ಅಲ್ಲ, ಬೇಕರಿ ಐಟಮ್ಸ್ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಸಿಗೋಣ. ಕಹಳೆ ಕಾಫಿ ಬಾರ್ ಇದೊಂದು ಒನ್ ಆಫ್ ದ ಮೋಸ್ಟ್ ನಾಸ್ಟಾಲ್ಜಿಕ್ ಪ್ಲೇಸ್ ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ನೀವು ಕಾಫಿ ಕುಡಿಯಕ್ಕೆ ಬರ್ಬೋದು ಅಥವಾ ಏನಾದ್ರು ಚಿಪ್ಸ್ ಕುಡಿಯಕ್ಕೆ ಬರ್ಬೋದು. ಆದ್ರೆ ಇಲ್ಲಿ ನಾನು ನಿಮ್ಗೆ ಕಾಫಿ ಕುಡಿಯಕ್ಕೆ ಬನ್ನಿ ಅಂತ ಹೇಳ್ತಿಲ್ಲ, ಇಲ್ಲಿಂದ 90s ಫೀಲ್ ನೀವು ತಗೋಬೇಕು. ಇದೆಂತ ನಾಸ್ಟಾಲ್ಜಿಕ್ ಎಫೆಕ್ಟ್ ಅಂತ ಹೇಳಿದ್ರೆ, ನಾವು ಜೆನ್ ಜೆಡ್ ಕಿಡ್ಸ್ ಅಂತ ಹೇಳ್ತೀವಿ, ನಾವು ಜೆನ್ ಜೆಡ್ ಅಲ್ಲ, ಆಲ್ಮೋಸ್ಟ್ ಜೆನ್ ವೈ ಅಂತ ಹೇಳ್ಬೋದು. ಇಲ್ಲಿ ಜೆನ್ ಎಕ್ಸ್ ಕಿಡ್ಸ್ ಅಂತ ಇದೆ. ಜೆನ್ ಎಕ್ಸ್ ಕಿಡ್ಸ್ ಅಂದ್ರೆ ಯಾವ್ದು ವರ್ಡ್ ಇಲ್ಲ, ಅದು ನಾನೇ ಮಾಡ್ತಿರೋದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಜೆನ್ ಎಕ್ಸ್ ಕಿಡ್ಸ್ ಅಂದ್ರೆ ನಮ್ಮ ಅಜ್ಜಿ ತಾತ ಅವರೆಲ್ಲ ಇದೇ ತರ ಟಿವಿಗಳು, ಇದೇ ತರ ಟೇಪ್ ರೆಕಾರ್ಡರ್ಗಳು, ಇದೇ ತರ ಎಲ್ಲ ಹಳೆ ಎಕ್ವಿಪ್ಮೆಂಟ್ಸ್ ಇಂದ ಬೆಳೆದಿದ್ದಾರೆ. ಅವ್ರಿಗೆ ಒಂಥರ ನಾಸ್ಟಾಲ್ಜಿಕ್ ಫೀಲ್ ಅಂತ ಹೇಳ್ತೀವಿ, ಮನೆಯವ್ರಿಗೆ ಅವ್ರ ಹಳೆ ನೆಟ್ಗಳು ಬರುತ್ತೆ. ಸೊ ನಮ್ ಜನರೇಷನ್ ಜೆಡ್ ಕಿಡ್ಸ್ ಇರ್ತಾರಲ್ಲ, ಅವ್ರೆಲ್ಲ ಏನಕ್ಕೆ ಬ್ರೋ ಸ್ಲಾಪ್ ಇಟ್ಕೊಂಡಿರ್ತಾರೆ. ಸೊ ಅಂತವ್ರಿಗೆ ಜಾಗ ಕರ್ಕೊಂಡ್ಬಂದ್ರೆ ಈ ತರ ಟಿವಿನೂ ಇತ್ತ, ನಾನು ಬರೀ ಐಪಾಡ್ ಇರುತ್ತೆ, ಈ ತರ ಹಳೆ ಕಾಲ ಟಿವಿ ಇದೆಯಾ, ಹಳೆ ಕಾಲ ಟೇಪ್ ರೆಕಾರ್ಡರ್ ಇದೆಯಾ, ಈ ತರ ಎಲ್ಲ ಹಳೆ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ. ಇದಂದ್ರೆ ಆಕ್ಚುಲಿ ನಾಸ್ಟಾಲ್ಜಿಕ್ ಫೀಲ್ ಅಂತ ಹೇಳ್ಬೋದು. ಸೊ ನನ್ಗೂ ಇಲ್ಲಿ ಬಂದು ಖುಷಿ ಆಗ್ತಿದೆ, ನಾನು ಈ ತರ ಟಿವಿ ನೋಡ್ಬಿಟ್ಟೆ ಬೆಳೆದು. ಸೊ ನಾನು ಜೆನ್ ಎಕ್ಸ್ ಅಲ್ಲ, ಜೆನ್ ವೈ ಅಂತ ಹೇಳ್ಬೋದು. ಹೌದಾ? ಎಸ್, ನೀವು ಜೆನ್ ವೈ ಅಲ್ಲ. ಸೊ ನಾನು ಏನ್ ಹೇಳೋದಂದ್ರೆ, ಕಾಫಿಗೆ ಮಾತ್ರ ಈ ಪ್ಲೇಸ್ ಫೇಮಸ್ ಅಲ್ಲ, ನೀವು ಬಂದ್ರೆ ಇಲ್ಲಿ ಪರ್ಫೆಕ್ಟ್ 90s ಫೀಲ್ಸ್ ಬರುತ್ತೆ. ನನ್ಗೆ ಈ ತರ ಲೈಕ್ ನೋಡ್ ಬೆಳ್ದಿದೀನಿ, ಬಟ್ ಇವಾಗ ಔಟ್ಡೇಟೆಡ್ ಎಲ್ಲ, ನಾವೆಲ್ಲ ಲ್ಯಾಪ್ಟಾಪ್, ಐಫೋನ್ ಇಟ್ಕೊಂಡೆಲ್ಲ ಬೆಳೆದಿರೋ ಹುಡುಗರು. ನೀವೇನ್ ಬಿಡ್ರಿ ಸಾವುಕಾರ ಮುಂದಿ. ಸೊ ಗೈಸ್, ನೋಡಿದ್ರಲ್ಲ, ಇದು ನಮ್ಮ ಒಂದು ಕಹಳೆಯ ಕತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾವ ಪಾರ್ಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇದೇ ತರ ಬೇರೆ ಬೇರೆ ವಿಡಿಯೋಸ್ಗೆ ಅನ್ಚಾರ್ಟೆಡ್ ಫಿಲ್ಮ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಪರ್ಟಿಕ್ಯುಲರ್ ಜಾಗ ಲಿಂಕ್ ನ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. Yes, ಇದು yes. ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಮಾಡ್ಬೇಕಂತ ಜಾಗ. ನೀವು ಇಲ್ಲಿ ತಿನ್ನಕಂತ ಬೆಳೆ ಇದನ್ನ ನಾಸ್ಟಾಲ್ಜಿಕ್ ಫೀಲ್ ಮಾಡಕ್ ಬನ್ನಿ, ಇಲ್ಲಿ ಬರೋ ಜನಗಳ ವೈಬ್ಸ್ ನ ಫೀಲ್ ಮಾಡಕ್ ಬನ್ನಿ ಅಂತ ಹೇಳ್ತಾ ಓಲ್ಡ್ ಬ್ಯಾಂಗ್ಳೂರ್ ಸ್ಟೈಲ್ ಅನ್ಬೋದು, ಸಗದಾಗಿದೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.